ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನು ವ್ಲಾಗ್ಸ್. ಬನ್ನಿ ಇವತ್ತು ನಮ್ಮ ಮನೆ ದೇವಸ್ಥಾನದ ವ್ಲಾಗನ್ನು ನೋಡೋಣ. ನಾವು ಈ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮೊದಲು ಒಂದಿನ ಮುಂಚೆ ಹೂಗಳನ್ನು ತಂದು ನೈಟು ಎಲ್ಲ ಕೋರಿಸ್ತೀವಿ. ನೋಡಿ, ಇಲ್ಲಿ ವೈಟು ಚಾಮಂತಿ ಮತ್ತು ಆರೆಂಜ್ ಕಲರ್ ಚಾಮಂತಿ ಹೂವು ಮತ್ತು ದೊಡ್ಡ ಪತ್ರೆ ಸೊಪ್ಪು, ನಂತರ ರೋಸಾ ಹೂವು, ಚೆಂಡು ಹೂವು ಮತ್ತು ಯೆಲ್ಲೋ ಕಲರ್ ಚಾಮಂತಿ ಹೂವು ಇವೆಲ್ಲ ನೀಟಾಗಿ ಕೋರಿಸ್ಬಿಟ್ಟು ಒಂದು ಕವರ್ಕ ಮತ್ತು ಒಂದು ಟೋಟಲ್ 25 kg ಹೂಗಳನ್ನು ನೀಟಾಗಿ ಕೋರಿಸ್ಬಿಟ್ಟು ಒಂದು ಬಟ್ಟೆಗೂ ಕವರ್ಗೆ ಹಾಕಿಕ್ತೀರಿ. ನೋಡಿ, ಅಡುಗೆ ಮಾಡೋಕ್ಕೆ ಮತ್ತು ಪೂಜೆಗೆ ಎಲ್ಲ ಸಾಮಗ್ರಿಗಳನ್ನು ತಗೊಂಡಿರ್ತೀರಿ. ನೋಡಿ, ಮಲ್ಲಿಗೆ ಹೂವು ಸಹ ಅವು ಒಂದು 1 kg ಕಟ್ಟಿದ್ದೀವಿ ಮತ್ತು ಕೋರಿಸಿದ್ದೀವಿ. ನೋಡಿ, ಇಲ್ಲಿ ದೇವರು ತೊಳೆಯೋದು ಎಲ್ಲ ಸ್ವಲ್ಪ ಮಿಸ್ ಆಗೈತೆ, ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಈ ನಮ್ಮ ಮನೆ ದೇವಸ್ಥಾನದಲ್ಲಿ ಪೂಜಾರಿ ಯಾರೂ ಇರಲ್ಲ, ನಾವೇ ಹೋಗ್ಬೇಕು, ನಾವೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾವೇ ಪೂಜೆ ಮಾಡ್ಕೊಂಡು ಬರಬೇಕು. ನೋಡಿ, ಇಲ್ಲಿ ನಮ್ಮ ಮಗ ಮೇಲೆ ಕತ್ಬಿಟ್ಟು, ಅಲ್ಲಿ ದೊಡ್ಡವ್ರು ಹತ್ತಕ್ಕಾಗಲ್ಲ, ಅದಕ್ಕೆ ಮೇಲೆ ಕತ್ಬಿಟ್ಟು ಆ ದೇವರಿಗೆ ಹೂವನ್ನು ಹಾಕೋರೆ. ಇಲ್ಲಿ ನಾವೇ ಸಾರಿಸ್ಬೇಕು, ರಂಗೋಲಿ ಎಲ್ಲ ನಾವೇ ಹಾಕ್ಕೋಬೇಕು. ನಾವು ಹೋದಾಗೆಲ್ಲ ಕ್ಲೀನಾಗಿ ದೇವ್ರನ್ನ ಎಲ್ಲ ತೊಳೆದ್ಬಿಟ್ಟು ಅಭಿಷೇಕ ಮಾಡಿ ಪೂಜೆ ಸಾಮಾನು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು, ಅಂದರೆ ದೀಪಗಳು ಎಲ್ಲ ಇರ್ತಾವಲ್ಲ ಅವೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ದೀಪವನ್ನು ಹಚ್ಬಿಟ್ಟು ಬರೋದು. ಮತ್ತು ಅಲ್ಲೇ ನಾವು ಅಡುಗೆಯನ್ನು ಮಾಡಿ ಅಲ್ಲೇ ತಿಂದ್ಬಿಟ್ಟು ಬರೋದು. ನೋಡಿ, ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಇಕ್ಕೋದು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಕ್ಕೋರೆ. ನೋಡಿ, ಇಲ್ಲಿ ಒಳಗಡೆ ಅಭಿಷೇಕ ಮಾಡಿ ನೀಟಾಗಿ ಹೂವು ಎಲ್ಲ ಹಾಕೋರೆ. ಇಲ್ಲಿ ನಮ್ಮ ತಂಗಿಯವರು ಫೋಟೋ ಹಿಡಿತಾ ಇದ್ದಾರೆ. ಇನ್ನೂ ಪೂಜೆ ಮುಗ್ದಿಲ್ಲ. ಎಲ್ಲ ರೆಡಿ ಮಾಡಿಕ್ಕವ್ರೆ. ನಾವು ನಾಗರ ಕಲ್ಲುಗಳು ಅಂತವೆ ಅಲ್ಲೇ ಪಕ್ಕದಲ್ಲಿ ಅಲ್ಲಿ ಪೂಜೆ ಮಾಡ್ಕೋತೀರಿ. ಅಲ್ಲಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇವರು ಇಲ್ಲೆಲ್ಲ ಗಂಡಸರು ಎಲ್ಲ ನೀಟಾಗಿ ರೆಡಿ ಮಾಡ್ತಾರೆ. ನೋಡಿ, ಇದು ಸುತ್ತು ನೇಚರ್, ದೇವಸ್ಥಾನ ಸುತ್ತು ತೋಟ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇಲ್ಲಿ ನೇಚರ್ ವ್ಯೂ. ನೋಡಿ, ಎಲ್ಲ ಹೂವಿನ ಅಲಂಕಾರ ಮಾಡಿಬಿಟ್ಟು ಎಲ್ಲ ಬಂದು ಔಟ್ಸೈಡ್ ಕೂತ್ಕೊಂಡವ್ರೆ. ನೋಡಿ, ಇಲ್ಲಿ ನಮ್ಮ ಮಗ ಪೂಜೆ ಮಾಡ್ತವನೆ. ಅಂದರೆ ಈ ದೇವಸ್ಥಾನದ ವಿಶೇಷತೆ ಏನಂತಪ್ಪ ಅಂದರೆ, ಇಲ್ಲಿ ಮದುವೆ ಆಗದೇ ಇರೋರು ಮಾತ್ರ ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಮಾಡಬೇಕು, ಮದುವೆ ಆಗಿರೋರು ಹೋಗಬಾರ್ದು ಅಂತ ರೂಢಿ ಇದೆ, ಅಂದರೆ ದೊಡ್ಡವ್ರು ಹೇಳಿದ್ದು. ನೋಡಿ, ಇಲ್ಲಿ ಪೂಜೆ ಮಾಡ್ತಾವ್ರೆ. ತೆಂಗಿನಕಾಯನ್ನು ಹೊಡಿತಾವ್ರೆ. ನೋಡಿ, ತೆಂಗಿನಕಾಯಿ ಹೊಡೆದ್ಮೇಲೆ ಮತ್ತೆ ಆರತಿ ಬೆಳ್ಕೊಂಡು ಬಂದವ್ರೆ. ನಂತರ ಎಲ್ರಿಗೂ ಮಂಗಳಾರತಿ ಕೊಡ್ತಾವ್ರೆ. ಓಕೆ ಫ್ರೆಂಡ್ಸ್, ಸಿಂಪಲ್ ಆಗಿರೋ ಈ ಮಿನಿ ಲಾಗನ್ನು ನೋಡಿದಿರಿ. ಯಾವತ್ತಾದರೂ ಒಂದು ದೊಡ್ಡ ಲಾಗನ್ನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.